ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಲವೆಬಲ್ ಲಿಶು ಮೀಡಿಯಾ. ಮತ್ತು ಇವತ್ತಿನ ಟಾಪಿಕ್ ಬಂದು ಮ್ಯಾರೇಜ್ ಅಂತ, ಅಂದರೆ ಮದುವೆ. ಕಾರಣ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಎರಡು ವಿಚಾರಕ್ಕೆ ಹೈಲೈಟ್ ಆಗ್ತಾಯಿದೆ. ಒಂದು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡು ಅದೊಂಥರ ತುಂಬ ಪಬ್ಲಿಸಿಟಿ ತೊಗೊಂಡು ಮದುವೆ ಆಗ್ತಿರೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಂಗ್ಸ್ಟರ್ಸ್ಗಳೆಲ್ಲ ನಮಗೆ ಮದುವೆ ಬೇಡಪ್ಪ, ಮಕ್ಕಳು ಬೇಡಪ್ಪ, ಅದರಲ್ಲೂ ಸದ್ಯಕ್ಕಂತೂ ಮದುವೆ ಬೇಡ, ಆಫ್ಟರ್ 30 ಇಯರ್ಸ್ 35 ಇಯರ್ಸ್ಗೆ ನೋಡ್ಕೊಳ್ಳೋಣ, ಸದ್ಯಕ್ಕಂತೂ ಬೇಡ ಅಂತ ಒಂದು 20 ಇಯರ್ಸ್ 25 ಇಯರ್ಸ್ ಈ ಥರ ಇರೋರೆಲ್ಲ ಮದುವೆನೇ ಬೇಡ, ಸದ್ಯಕ್ಕೆ ಬೇಡ ಅನ್ನೋದು ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಮ್ಯಾರೇಜ್ ಅನ್ನೋದು ಈ ಎರಡು ವಿಚಾರದಲ್ಲಿ ಹೈಲೈಟ್ ಆಗಿ ಹೋಗ್ತಾ ಇದೆ. ಸೊ ಇದನ್ನು ಯಾಕೆ ತೊಗೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಚಾನಲಲ್ಲಿ ಬಂದು ಸ್ವಲ್ಪ ಯಂಗ್ಸ್ಟರ್ಸು ಜಾಸ್ತಿ ನೋಡ್ತಾ ಇರೋದು. ಸೊ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ಅಂತಲೇ ಮಾಡ್ತಾ ಇರೋದು ಈ ವಿಡಿಯೋನ. ರೀಸನ್ ಏನಪ್ಪ ಅಂದರೆ, ಹೌದು ನೀವೆಲ್ಲ ತುಂಬ ಓದಿರ್ತೀರ, ಜಾಬ್ ಮಾಡ್ತಿರ್ತೀರ, ಒಳ್ಳೆ ಸಂಪಾದನೆ ಮಾಡ್ತಿರ್ತೀರ, ಈಗಲೇ ಕಮಿಟ್ಮೆಂಟ್ ಯಾಕಪ್ಪ, ಆರಾಮಾಗಿ ಲೈಫಲ್ಲಿ ಸ್ವಲ್ಪ ದಿನ ಎಂಜಾಯ್ ಮಾಡೋಣ, ಫ್ರೀ ಆಗಿರೋಣ ಅಂತ ಅಂದ್ಕೊಂಡಿರ್ತೀರ. ಅದು ತಪ್ಪಲ್ಲ. ಆ್ಯಕ್ಚುಲಿ ನೀವು ಕಷ್ಟಪಟ್ಟು ಓದಿರ್ತೀರ, ದುಡಿತಾ ಇರ್ತೀರ, ಸೊ ನೀವು ಅದನ್ನು ಎಂಜಾಯ್ ಮಾಡಿಲ್ಲ ಅಂತಲ್ಲ. ಬಟ್ ಒಂದು ನಂದು ಚಿಕ್ಕ ಸಲಹೆ ಏನಪ್ಪ ಅಂದರೆ, ಇದೆಲ್ಲದ್ರ ಜೊತೆಗೆ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ನೀವು ಏನು ಹೇಳ್ತೀರಾ, ಈಗ ನನಗೆ ಮದುವೆ ಬೇಡ, ಮಕ್ಕಳು ಬೇಡ, ನಾನು ಒಂದು 35 ಇಯರ್ಸ್ ಆದಮೇಲೆ ನೋಡ್ಕೊಳ್ತೀನಿ ಅಥವಾ 30 ಇಯರ್ಸ್ ಮೇಲೆ ನೋಡ್ಕೊಳ್ತೀನಿ ಅಂತ ಹೇಳ್ತೀರಲ್ಲ. ಓಕೆ, ನಿಮ್ಮ ಪ್ರಕಾರ 30 ವರ್ಷ ಆದಮೇಲೆ ನೀವು ಮದುವೆ ಮಾಡ್ಕೊಂಡ ತಕ್ಷಣ ನೀವು ಯಾರೂ ಮಕ್ಕಳು ಮಾಡ್ಕೊಳ್ಳಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ತೊಗೊಂಡು ಮುಂದೆ ಮಾಡ್ಕೊಳ್ತೀನಿ ಅಂತ ಹೋಗ್ತೀರಾ. ಸೊ ನಾನು ಬೇಸಿಕಲಿ ಹೇಳೋದೇನೆಂದರೆ, ನೀವು ಅಂದ್ಕೊಂಡಿರೋವರೆಗೂ ಅಲ್ಲಿವರೆಗೆ ಟೈಮ್ನ ತೊಗೊಂಡು ಅಲ್ಲಿ ಮದುವೆ ಆಗಿ ಅಲ್ಲಿ ನೀವು ಮಕ್ಕಳು ಮಾಡ್ಕೊಂಡು ನಾನು ಸೆಟ್ಲ್ ಆಗ್ತೀನಿ ಅಂತ ಏನು ಹೇಳ್ತೀರಾ, ಅದರಲ್ಲಿ ಎಷ್ಟು ಜನ ಸಕ್ಸಸ್ ಆಗ್ತೀರಾ ಅಂತ. ಯಾಕಂದರೆ ನಾವು ಅಂದ್ಕೊಳ್ಳೋದೆಲ್ಲ ಆಗ್ಬಿಡಲ್ಲ ಲೈಫಲ್ಲಿ. ಕೆಲವೊಬ್ಬರಿಗೆ ಅದೃಷ್ಟ, ಲಕ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಅಂಥವ್ರು ಅವ್ರು ಏನೇ ಅಂದ್ಕೊಂಡ್ರೂ ನಡೆಯುತ್ತೆ. ಸೊ ಅಂಥವ್ರು ಒಂದು 20% ನನ್ನ ಪ್ರಕಾರ. ಇನ್ನು ಮಿಕ್ಕಿದ 80% ಜನಗಳು ಅದೇ ರೀತಿ ಅಂದ್ಕೊಳ್ತಾ ಹೋದರೆ ಇವಾಗೆಲ್ಲ ಎಂಜಾಯ್ ಮಾಡಿರ್ತೀರ, ಖುಷಿಯಾಗಿರ್ತೀರ. ಮತ್ತು ಅದಾದಮೇಲಿಂದ ಮದುವೆ ಅಂತ ಯಾವಾಗ ಹೋಗ್ತೀರ, ಆವಾಗ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಗಳನ್ನೋದು ತಂತಾನೆ ಸ್ಟಾರ್ಟ್ ಆಗೋಗುತ್ತೆ. ನೀವು ಬೇಡ ಅಂದ್ರೂ ಅವತ್ತಂತೆ ನಿಮಗೆ ದುಡ್ಡಿರ್ಬೋದು ಅಥವಾ ಎಜುಕೇಷನ್ ಇರ್ಬೋದು, ಎಲ್ಲ ಥರದ್ದು ಫೆಸಿಲಿಟೀಸು ನಿಮ್ಮ ಹತ್ರ ಇರುತ್ತೆ. ಬಟ್ ಅವತ್ತಿನ ದಿನ ಅಷ್ಟು ಈಸಿ ಇರಲ್ಲ. ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು, ಅಥವಾ ಲೈಫಲ್ಲಿ ಸೆಟ್ಲ್ ಆಗೋದಿರ್ಬೋದು. ಬರೀ ಒಬ್ಬೊಬ್ಬರೇ ದುಡ್ಡಿಟ್ಕೊಂಡು ಲೈಫ್ ಲೀಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡೇ ಲೈಫ್ ಸೆಟ್ಲು ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಸ್ವಲ್ಪ ಥಿಂಕ್ ಮಾಡಿ. ಇವಾಗಲೇ ನೀವು ನೋಡ್ತಾ ಇದ್ರೂ ಹೊರಗಡೆ ಈಗ ಮದುವೆನೇ ಆಗ್ತಾ ಇರೋರು ಎಲ್ಲ 30+ ಮದುವೆ ಮಾಡ್ಕೊಳ್ತಾ ಇರೋದು. ಸೊ ಈ ಮದುವೆ ಬೇಗ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಲಾಸ್ ಇಲ್ಲ. ನಿಮ್ಮ ಜೊತೆಲಿ ಫ್ಯಾಮಿಲಿನೂ ಇರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡು ನೀವು ನಿಮ್ಮ ಲೈಫ್ನ ಇನ್ನೂ ಚೆನ್ನಾಗಿರೋದಕ್ಕೆ, ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಫರ್ಟ್ ಹಾಕಿ. ಅದನ್ನು ಬಿಟ್ಬಿಟ್ಟು ಅನ್ನೆಸೆಸರಿ ನಿಮ್ಮ ಲೈಫ್ನ ನೀವೇ ಸ್ಪಾಯ್ಲ್ ಮಾಡ್ಕೋಬೇಡಿ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ನೀವೇ ನೋಡ್ತಾ ಇರೋ ಥರ ಹುಡುಗರುಗಳಿಗೆ ಹುಡುಗಿರೇ ಸಿಗ್ತಾಯಿಲ್ಲ ಮದುವೆ ಆಗಬೇಕಂದ್ರೆ. ಸೊ ಈ ಥರ ಇರುವಾಗ ಮುಂದೆ ಹೋಗ್ತಾ ಇನ್ನೂ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ಎಷ್ಟೊಂದು ಜನ ಮದುವೆ ಆಗದೇ ಉಳ್ಕೊಂಬಿಟ್ಟಿದ್ದಾರೆ, ಯಾಕಂದರೆ ಹುಡುಗಿರು ಸಿಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈಗ ಅವ್ರ ಲೈಫು ಮುಂದೆ ಯಾವ ರೀತಿ ಅನ್ನೋದೇ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಅವ್ರ ಪೇರೆಂಟ್ಸ್ಗೂ ಗೊತ್ತಿರಲ್ಲ. ಏನೋ ಒಂಥರ ಅಯ್ಯೋ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದೇ ರೀಸನ್ ಇಟ್ಕೊಂಡು ಮುಂದೆ ಹೋಗುತ್ತೆ. ಮತ್ತು ಏಜ್ ಆಗೋಯ್ತು ಅಂತೇಳಿ ಮತ್ತೆ ಹುಡುಗಿರು ಸಿಗಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಈಗ ನೀವು ಇತ್ತೀಚೆಗೆ ಕಾಲೇಜ್ ಮುಗಿಸಿರೋರಾಗ್ಬೋದು, ಅಥವಾ ಈಗ ಜಾಬ್ಗೆ ಹೋಗ್ತಾಯಿದ್ದೀನಿ, ಸದ್ಯಕ್ಕೆ ಮದುವೆ ಬೇಡ ಅಂತ ನೀವೇನೆಲ್ಲ ಅಂದ್ಕೊಂಡಿರ್ತೀರ, ಬೇಡ ಅಂತ ಹೇಳ್ಕೊಂಡು, ಅಂಥವ್ರಿಗೆ ಈ ವಿಚಾರನ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಒಂದ್ಸರಿ ಥಿಂಕ್ ಮಾಡಿ ನೋಡಿ, ಹೊರಗಡೆ ಎಲ್ಲ ಏನು ನಡೀತಾ ಇದೆ. ಯಾಕಂದರೆ ನಿಮಗೆ ನಿಮ್ಮದೇ ಆದ ಲೈಫು, ಕೆಲಸ, ಇದು ಅದು ಅಂತ ಹೇಳ್ಕೊಂಡು ಅದರಲ್ಲೇ ಟೈಮ್ ಸಾಲಲ್ಲ ನಿಮಗೆ. ಸೊ ಹೊರಗಡೆ ಏನು ನಡೀತಾ ಇದೆ ಅನ್ನೋದನ್ನು ಗಮನ ಕೊಡೋಕೆ ಹೋಗಲ್ಲ. ಅಯ್ಯೋ ನಮ್ಗೆ ಯಾಕಪ್ಪ ಯಾರ್ದೋ ವಿಚಾರ ಅಂತ ಹೇಳ್ಕೊಳ್ತೀರಾ. ಬಟ್ ಒಂದು ಫೈನ್ ಡೇ ನಿಮಗೆ ಬರುತ್ತೆ ಅದು ಆ ವಿಚಾರ. ನಿಮ್ಮ ಮದುವೆ, ನಿಮ್ಮ ಮಕ್ಕಳು ಮಾಡ್ಕೊಳ್ಳೋಂಥ ಟೈಮು, ನಿಮ್ಮದು ಫ್ಯಾಮಿಲಿ ಅಂತ ನೀವೇನು ಬಿಲ್ಡ್ ಮಾಡ್ಕೋಬೇಕಂತ ಬರುತ್ತೆ ಸ್ಟೇಜು. ಅಂಥ ಟೈಮಲ್ಲಿ ನಿಮಗೆ ಇದೆಲ್ಲ ಪ್ರಾಬ್ಲಮ್ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಬುದ್ಧಿವಂತರು ಇರ್ತೀರ ನೀವು. ಸೊ ಯಾಕೆ ಇದೊಂದನ್ನು ನೆಗ್ಲೆಕ್ಟ್ ಮಾಡಿ ಮುಂದೆ ಲೈಫಲ್ಲಿ ಸುಮ್ಮನೆ ಅದನ್ನು ಅನ್ನೆಸೆಸರಿ ನಿಮಗೆ ನೀವೇ ಪ್ರಾಬ್ಲಮ್ ಮಾಡ್ಕೊಳ್ತೀರಾ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಕಾದರೆ ನ್ಯೂಸ್ಗಳಲ್ಲಿ ಸ್ವಲ್ಪ ಸರ್ಚ್ ಮಾಡಿ ನೋಡಿ. ಬೇರೆ ದೇಶದಲ್ಲೆಲ್ಲ, ಜಪಾನ್, ಕೊರಿಯಾ ಈ ಥರದಲ್ಲೆಲ್ಲ, ಇಲ್ಲೆಲ್ಲ ಆ ದೇಶಗಳಲ್ಲಿ ಆಲ್ರೆಡಿ
ಮಕ್ಕಳ ಸಂಖ್ಯೆ ಜನಸಂಖ್ಯೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ತೀರಾ ಕಡಿಮೆ ಆಗಿದೆ. ಎಲ್ಲ ಏಜ್ ಆಗಿರೋರು ಮಾತ್ರ ಇರೋವಂಥದ್ದು. ಸೊ ಹಾಗಾಗಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಮದುವೆ ಆಗಿರೋರಿಗೆ ಅವ್ರ ಮಕ್ಕಳು ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ ಹೇಳ್ತಾ ಇದ್ದಂತೆ. ಅಂಥ ಸ್ಥಿತಿ ನಮ್ಮ ಇಂಡಿಯಾದಲ್ಲೂ, ನಮ್ಮ ಸೌತಲ್ಲೇ, ಎಲ್ಲಿ ಅದು ಆಂಧ್ರದಲ್ಲಿ ಅಲ್ಲೂ ಅದೇ ರೀತಿ ಆಗ್ತಿದೆಯಂತೆ. ಸೊ ಹಂಗಾಗಿ ಅಲ್ಲೂ ಅವರು CM ಬಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರಂತೆ, ಮಕ್ಕಳು ಮಾಡ್ಕೊಳ್ಳಿ, ಜಾಸ್ತಿ ನೀನು ಆಫರ್ ಕೊಡ್ತೀವಿ ಅಂತೆಲ್ಲ ಹೇಳಿ. ಸೊ ಅಂಥ ಸ್ಥಿತಿ ಆಲ್ರೆಡಿ ಬರ್ತಾ ಇದೆ. ಇವಾಗ ಒಂದು ಸ್ಟೆಪ್ 2 ಸ್ಟೆಪ್ ಆ ಥರ ಇಟ್ಕೊಂಡು ಬರ್ತಾ ಇದೆ ನಮ್ಮ ದೇಶದಲ್ಲೂ ಅಂತ ಹೇಳಿದಾಗ, ಇನ್ನು ಮುಂದಕ್ಕೆ ಫ್ಯೂಚರಲ್ಲಿ ಇದೆಲ್ಲ ಸುಮ್ಮನೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಈಗಲಿಂದನೇ ಸ್ವಲ್ಪ ಎಚ್ಚೆತ್ಕೊಳ್ಳಿ, ಯಾಕಂದರೆ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡಿರ್ತೀರ. ಬರೀ ಇದು ನಿಮ್ಮದು ಕಾಲೇಜು, ಜಾಬು, ಈ ಫ್ರೆಂಡ್ಸು ಎಂಜಾಯ್ಮೆಂಟ್ ಏನಿದೆ, ಇದು ಬರೀ ಅರ್ಧ ಲೈಫು, ಕಾಲು ಭಾಗ ಲೈಫ್ ಅಷ್ಟೇ. ಇದ್ರ ಮುಂದಕ್ಕೂ ಇನ್ನೂ ಲೈಫ್ ಇದೆ. ಆ ಲೈಫಲ್ಲಿ ಮಕ್ಕಳು, ಹೆಂಡತಿ, ಗಂಡ, ಫ್ಯಾಮಿಲಿ, ಸಂಸಾರ ಅನ್ನೋದು ಖಂಡಿತ ಬೇಕು. ಅದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನೀವು ಫುಲ್ಫಿಲ್ಲಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಬರೀ ದುಡ್ಡು ಮತ್ತು ಎಂಜಾಯ್ಮೆಂಟಲ್ಲೇ ಲೈಫ್ನ ಲೀಡ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗಳು ಅವರು ಇನ್ನೂ ಚೆನ್ನಾಗಿರುವಾಗಲೇ ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಸಾರನ ನೋಡ್ಕೊಂಡು ಅವರು ಖುಷಿ ಪಡ್ತಾರೆ. ಸೊ ನಿಮಗೂ ಸಪೋರ್ಟ್ ಸಿಗುತ್ತೆ. ನಾಳೆ ದಿನ ನೀವು ಪ್ರಾಬ್ಲಮ್ ಫೇಸ್ ಮಾಡೋವಂಥದ್ದು ಇರಲ್ಲ. ಅದೊಂದೇ ಕಾರಣದಿಂದ ಇದು ಸಿಂಪಲ್ ವಿಚಾರ ಆದ್ರೂ ಇದನ್ನು ಕುತ್ಕೊಂಡು ಯೋಚನೆ ಮಾಡಿ. ನಿಮಗೇನು ಅದರಿಂದ ಲಾಸ್ ಏನೂ ಆಗಲ್ಲ. ಅಕಸ್ಮಾತ್ ನೀವು ಮಾಡ್ಕೊಳ್ತೀರಾ ಅನ್ನೋದೇ ಆದರೆ ಒಂದು ಸರಿ ಯೋಚನೆ ಮಾಡಿಬಿಟ್ಟು ಕರೆಕ್ಟ್ ಟೈಮಲ್ಲಿ ಮಾಡ್ಕೊಳ್ಳಿ. ತುಂಬ ಡಿಲೇ ಮಾಡ್ಕೊಂಡೆಲ್ಲ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುಂದೆ ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಅವತ್ತಿನ ದಿನ ಪ್ರಾಬ್ಲಮ್ ಆದಾಗ ಅಯ್ಯೋ ನಾನು ಮಾಡ್ಕೋಬೇಕಿತ್ತು ಅಂತ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಹೋಗಿರೋ ಟೈಮಂತೂ ವಾಪಸ್ ಬರಲ್ಲ. ಎಲ್ಲ ಮನೇಲಿ ಈ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ಜನರೆಲ್ಲ ಗೊತ್ತಿರುತ್ತೆ. ಬಟ್ ಆದರೂ ಈ ವಿಚಾರದಲ್ಲಿ ನಮ್ಮ ಸುತ್ತಮುತ್ತನೇ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ನಾವು ಅದನ್ನ ಹತ್ತಿರದಿಂದ ನೋಡಿರೋ ಕಾರಣ ಎಲ್ರಿಗೂ ಅಟ್ಲೀಸ್ಟ್ ಸಣ್ಣ ಹುಡುಗರಲ್ವಾ, ಏನೋಪ್ಪ ಹೇಳೋಣ, ಅಟ್ಲೀಸ್ಟ್ ಯೋಚನೆ ಮಾಡ್ಬೋದೇನೋ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಈ ವಿಚಾರ ಅಥವಾ ಈ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ, ಚಾನಲ್ನ ನೋಡಿದ್ದಕ್ಕೆ. ಯಾರಿಗೆಲ್ಲ ಏನೇನು ಅನ್ನಿಸ್ತು, ಇಷ್ಟ ಆಯಿತಾ ಅಥವಾ ಇಷ್ಟ ಆಗಲಿಲ್ವಾ, ದಯವಿಟ್ಟು ಕಮೆಂಟ್ ಮಾಡಿ. ಅಥವಾ ಏನಾದರೂ ಬೇರೆ ಟಾಪಿಕ್ ತೊಗೊಳ್ಳಿ, ಇದೆಲ್ಲ ಬೋರ್ ಹೊಡೀತು ನಮಗೆ ಅಂತ ಇದ್ರೂ ಕೂಡ ಅದನ್ನು ಮಾಡಿ. ಸೊ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಒಂದು ಐಡಿಯಾ ಸಿಗುತ್ತೆ. ಸೊ ಏನಾದರೂ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೋರ್ ಹೊಡಿಸಿದ್ರು ಕೂಡ ಸಾರಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರೆಲ್ಲ ನೋಡ್ತಿದ್ದೀರಾ ನೀವು ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್.